ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿತ್ಪ್ರಿಯಾ ಫ್ಯಾಷನ್. ನಾನು ಇವತ್ತಿನ ದಿನ ನಿಮಗೆ ಓಲ್ಡ್ ಸ್ಯಾರಿಗಳಿಂದ ಯಾವ ರೀತಿ ಸ್ಕರ್ಟ್ಗಳು, ಲಾಂಗ್ ಸ್ಕರ್ಟ್ಗಳನ್ನ ತಯಾರು ಮಾಡ್ಕೋಬೋದು ಅಂತೇಳಿ ಇನ್ಫಾರ್ಮೇಟಿವ್ ಆಗಿರೋ ಒಂದು ವಿಡಿಯೋನ ತರ್ತಾ ಇದ್ದೀನಿ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಸೀರೆ ಸೆಲೆಕ್ಟ್ ಮಾಡಬೇಕಾದ್ರೆ ಸೀರೆ ಸ್ವಲ್ಪ ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿ. ಅರ್ಧ ಹೋಗಿರೋ ಅಂಥದ್ದು ಸೆಲೆಕ್ಟ್ ಮಾಡಬೇಡಿ. ಯಾಕೆಂದರೆ ಹೊಲ್ದೂ ಕೂಡ ಯೂಸ್ ಆಗೋದಿಲ್ಲ, 4 ದಿನ ಹಾಕ್ಕೊಳಗಾರು ಇರಬೇಕದು ಸೀರೆ. ಆ ಥರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ನಿಮಗೆ ತೋರಿಸ್ತಾ ಇರೋದು ಇದು ಕಾಟನ್ ಸೀರೆ, ವೈಟು, ತುಂಬ ಚೆನ್ನಾಗಿದೆ ಸೀರೆ ಇದು. ಇದರಲ್ಲಿ ಬಾರ್ಡ್ರು ಬ್ಲೂ ಬಂದಿತ್ತು, ಆ ಬಾರ್ಡ್ರನ್ನು ಸಪ್ರೇಟ್ ಮಾಡ್ಕೊಂಬಿಟ್ಟು ನಾನು ಇದನ್ನು ಅಂಬ್ರೆಲಾ ಸ್ಕರ್ಟ್ ಮಾಡಿದ್ದೇನೆ. ಇದಕ್ಕೆ ಲೈನಿಂಗ್ ಬಟ್ಟೆ ವೈಟ್ ಯೂಸ್ ಮಾಡಿದ್ದೇನೆ ಒಳಗೆ ನಾನು. ಎಷ್ಟು ಚೆನ್ನಾಗಿದೆ ನೋಡಿ. ಹಳೆ ಸೀರೆ ಆದ್ರೂ ಕೂಡ ನಾವು ಬಟ್ಟೆ ತೊಗೊಂಡು ಹೊಲ್ದಿದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿದೆ ಇದು. ಅಂಬ್ರೆಲಾ ಸ್ಕರ್ಟ್ ಮಾಡಿದ್ದೇನೆ ಇದರಲ್ಲಿ. ಹಾಗೆ ಮೇಲ್ ಟಾಪ್ ನೋಡ್ಬೋದು, ಅದೇ ಸೀರೆ ಬಟ್ಟೆಯಿಂದನೇ ನಾನು 1 ಶೋಲ್ಡರ್ ಬ್ಲೌಸ್ನ ತಯಾರು ಮಾಡಿದ್ದೇನೆ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಡ್ರೆಸ್ ಹಾಕ್ಕೊಂಡಾಗ. ವೈಟ್ ಎಲ್ಲರಿಗೂ ಸೂಟ್ ಆಗುತ್ತೆ ತಾನೇ, ಅದೇ ರೀತಿ ತುಂಬ ಚೆನ್ನಾಗಿದೆ ಅದು. ಹಾಗೆ ಇದು ನೋಡ್ತಾ ಇರ್ಬೋದು, ಇದು ತುಂಬ ಓಲ್ಡ್ ಸ್ಯಾರಿ ಇದು ನಮ್ಮಮ್ಮಂದು. ಇದರಲ್ಲಿ ನಾನು ಲೇಯರ್ ಸ್ಕರ್ಟ್ ಮಾಡಿದ್ದೇನೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಲೇಯರ್ಸು. ಇದನ್ನು ಕೂಡ ಅಂಬ್ರೆಲಾ ಸ್ಕರ್ಟ್ ಹಾಗೆ ಕಟ್ ಮಾಡ್ಕೊಂಬಿಟ್ಟು ಒಳಗಿನ ಭಾಗನ ಹಾಗೆ ನೆಕ್ಸ್ಟು ಮೇಲೆಲ್ಲ ಸ್ಕರ್ಟ್ ಲೇಯರ್ಸ್ನ ನಾನು ಅದೇ ಸೀರೆಯಿಂದನೇ ತಯಾರು ಮಾಡಿದ್ದೇನೆ. ಇದಕ್ಕೆ 1 ಪೈಸೆನೂ ಖರ್ಚು ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಯಾಕೆಂದರೆ ಇದರಲ್ಲಿ ಯಾವ ಲೈನಿಂಗ್ ಬಟ್ಟೆ ಕೂಡ ಯೂಸ್ ಮಾಡಿಲ್ಲ. ಏನು ಸೀರೆ ಇತ್ತಲ್ಲ ಅದರಿಂದನೇ ನಾನು ಇದನ್ನು ತಯಾರು ಮಾಡಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ಲಾಗಿರೋ ಸೀರೆ ಇದು, ಒಂದೇ ಕಲರ್ ಇದೆ. ತುಂಬ ಹಳೆ ಸೀರೆ, ಸಿಲ್ಕ್ ಸೀರೆ, ಆದರೆ ಚೆನ್ನಾಗೇ ಇತ್ತು. ಆ ಥರ ಏನು ಹರ್ಕೊಂಡು ಹೋಗಿರೋ ಥರ ಏನೂ ಇದ್ದಿಲ್ಲ. ಅದರಿಂದ ಇದನ್ನು ತಯಾರು ಮಾಡಿದ್ದೇನೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದನ್ನು. ಇದು ಲೇಯರ್ಸ್ನ ನಾನು ಫಸ್ಟ್ ಲೇಯರ್ನ ಅದು ಅಂಬ್ರೆಲಾ ಸ್ಕರ್ಟಿಗೆ ಯಾವ ರೀತಿ ಕಟ್ ಮಾಡ್ಕೊತೀವೋ ಅದೇ ರೀತಿ ಕಟ್ ಮಾಡಿದ್ದೇನೆ. ನೆಕ್ಸ್ಟ್ ಎಲ್ಲ ನಾನು ಸ್ಟ್ರಿಪ್ಸ್ ಥರ ಕಟ್ ಮಾಡ್ಕೊಂಬಿಟ್ಟು ಲೇಯರ್ಸ್ನ ಮಾಡಿರೋದು. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದೇ ರೀತಿ ಲೇಯರ್ಸ್ ಸ್ಕರ್ಟ್ಗಳನ್ನ ಯಾವ ರೀತಿ ಬೇರೆ ರೀತಿನೂ ಹೊಲಿಬೋದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಬೇಕು. ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂಥೇಳಿ. ಹಾಗೆ ನಿಮ್ಮ ಸಜೆಷನ್ಸ್ ಏನಿದ್ರೂ ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮಗೆ ಇದು ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದರೆ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು, ಅವ್ರಿಗೆ ಶೇರ್ ಮಾಡಿ. ಈಗ ನೀವು ನೋಡ್ತಾ ಇರೋ ಸೀರೆ ಇದೆಲ್ಲ ಸಿಂಥೆಟಿಕ್ ಸೀರೆ. ಇದು ತುಂಬ ಚೆನ್ನಾಗಿದೆ ಸೀರೆ ಕೂಡ. ಬ್ಲೂ ಸೀರೆ ಇದು. ಸಣ್ಣದಾಗಿ ಒಂದು ಬಾರ್ಡ್ರ್ ಬಂದಿದೆ ಇದಕ್ಕೆ. ಇದನ್ನು ಏನು ಕಟ್ಟಿಂಗ್ ಏನು ಮಾಡಿಲ್ಲ. ಇದು ಯಾವ ರೀತಿ ಸೀರೆ ಇದೆಯೋ ಅದೇ ರೀತಿ ಇದರಲ್ಲಿ ನೆರಿಗೆ ಇಟ್ಟು ಹೊಲಿದಿರೋದಷ್ಟೇ. ತುಂಬ ಈಸಿಯಾಗಿ ಹೊಲಿಬೋದಂಥದ್ದು ಇದು. ಇದಕ್ಕೆ ಬ್ಲೂ ಕಲರ್ ಲೈನಿಂಗ್ ಬಟ್ಟೆನ ನಾನು ಒಳಗೆ ಯೂಸ್ ಮಾಡಿದ್ದೇನೆ. ನಾನು ಸ್ಟಿಚ್ ಮಾಡಿರೋ ಈ ಸ್ಕರ್ಟ್ಗಳದ್ದು ವೀಡಿಯೋಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ, ಬೇಕಾದರೆ ನೀವು ನೋಡ್ಬೋದು. ಹಾಗೆ ಚಾನಲ್ನ ವಿಸಿಟ್ ಮಾಡಿ ಕೂಡ ಅಲ್ಲೂ ಕೂಡ ನೋಡ್ಬೋದು ನೀವು. ನನ್ನ ಈ ಚಾನಲ್ನಲ್ಲಿ ನಾನು ವೆರೈಟೀಸ್ ವೀಡಿಯೋಸ್ ಮಾಡಿರ್ತೇನೆ. ಒಂದೇ ಥರದ್ದಲ್ಲ, ಬ್ಲೌಸಿಂದ ಒಂದೇ ಅಥವಾ ಸೀರೆಯಿಂದ ಸ್ಕರ್ಟ್ ತಯಾರು ಮಾಡೋದು ಈ ರೀತಿ ಏನೂ ಅಲ್ಲ. ಇದರಲ್ಲಿ ತುಂಬ ವೆರೈಟೀಸ್ ಇದೆ ಈ ಚಾನಲಲ್ಲಿ. ನೀವು ವಿಸಿಟ್ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ. ಎಲ್ಲ ಇನ್ಫಾರ್ಮೇಟಿವ್ ಆಗಿರೋ ವೀಡಿಯೋಸ್ಗಳನ್ನೇ ಮಾಡಿದ್ದೇನೆ. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋಸೇ ಇದೆ ಹೆಚ್ಚು ಇದರಲ್ಲಿ. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ತಿಳಿಸೋದನ್ನ ಮರಿಬೇಡಿ. ನನಗೆ ಆಗ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂಥೇಳಿ ಮುಂದೆ ಗೊತ್ತಾಗುತ್ತೆ. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿದರೆ ನನಗೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ನಾನು ಮುಂದೆ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಈ ಸ್ಕರ್ಟ್ಗೆ ನಾನು ಒಂದು ಲುಕ್ ಕ್ರಿಯೇಟ್ ಮಾಡಿ ತೋರಿಸಿದ್ದೇನೆ. ಗೋಲ್ಡ್ ವೇಲನ್ನು ಹಾಕ್ಬಿಟ್ಟು ತೋರಿಸಿದ್ದೇನೆ. ನೀವು ಗೋಲ್ಡ್ ವೇಲ್ ಅಂತಲ್ಲ, ನಿಮ್ಮ ಹತ್ರ ಯಾವ ರೀತಿ ವೇಲ್ ಇದೆ ಇದಕ್ಕೆ ಕಾಂಟ್ರಾಸ್ಟಾಗಿ ಯಾವ ವೇಲ್ ಸಿಕ್ಕರೂ ಕೂಡ ಹಾಕ್ಬೋದು. ಈಗೆಲ್ಲ ಸೂಪರ್ ಆಗಿರೋ ವೇಲ್ಗಳು ಕೂಡ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದನ್ನು ಮದುವೆಯಲ್ಲಿ ಕೂಡ ಹಾಕ್ಬೋದು. ಅಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಈ ಡ್ರೆಸ್ಸು. ನನ್ನ ಚಾನಲ್ಲು ಒಂದು ಯೂನಿಕ್ ಸ್ಟಿಚಿಂಗ್ ಚಾನಲ್ ಅಂತಲೇ ಹೇಳ್ಬೋದು.
ಇದರಲ್ಲಿ ನಾನು ಒಂದೇ ರೀತಿ ವೀಡಿಯೋಸ್ಗಳನ್ನ ಹಾಕ್ತಾಯಿಲ್ಲ, ಎಲ್ಲರಿಗೂ ಯೂಸ್ ಆಗೋಂಥ ವೀಡಿಯೋಸ್ನೇ ಹಾಕ್ತಾಯಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಲೌಸಸ್ ಸ್ಟಿಚ್ ಮಾಡಿರೋದೇ ಆಗಿರ್ಬೋದು, ಸ್ಕರ್ಟ್ ಹಾಗೆ ಸೀರೆಯಿಂದ ಸ್ಕರ್ಟು, ಬೇರೆ ಬೇರೆ ಬಟ್ಟೆಗಳು ರೀಯೂಸ್ ಮಾಡೋದು ಯಾವ ರೀತಿ, ಈ ರೀತಿ. ಆದ್ದರಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಒಂದಲ್ಲ ಒಂದು ರೀತಿ ಯಾವತ್ತಾದರೂ ಯೂಸ್ಫುಲ್ ಆಗೇ ಇರುತ್ತೆ. ಆ ರೀತಿ ವೀಡಿಯೋಸ್ಗಳನ್ನೇ ನಾನು ಹಾಕಿದ್ದೇನೆ. ಆದ್ದರಿಂದ ಪದೇ ಪದೇ ಹೇಳ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.